ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಸುಮಾರು ದಿವಸದ ಮೇಲೆ ನಾನೊಂದು ವಿಡಿಯೋ ಹಾಕ್ತಾ ಇದ್ದೀನಿ ಇವತ್ತು. ಹಾಗೆ ಇಲ್ಲಿ ನಾನು ನಿಮ್ಮ ಹತ್ರ ಹಳೆ ಸೀರೆಗಳಿದ್ದರೆ ವೇಸ್ಟ್ ಮಾಡಬೇಡಿ. ಈ ಥರ ಹಳೆ ಸೀರೆಗಳಿಂದ ಅದ್ಭುತವಾದ ಒಂದು ಕಲಾಕೃತಿಯನ್ನು ಯಾರು ಬೇಕಾದ್ರೂ, ಯಾವ ವಯಸ್ಸಿನವ್ರು ಬೇಕಾದ್ರೂ ಮಾಡ್ಬೋದು ತುಂಬ ಈಸಿಯಾಗಿ. ಹಾಗೆ ಹಳೆ ಸೀರೆಗಳು ನಾವು ಸ್ವಲ್ಪ ಹಳೆದಾಯಿತು ಸೀರೆಗಳು ಅಂದರೆ ನಾವು ಸೀರೆನೇ ಉಡೋದಿಲ್ಲ. ಅಂಥ ಸೀರೆಗಳನ್ನ ಬೇರೆಯವ್ರಿಗೆ ಕೊಡಲಿಕ್ಕೂ ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ಥರ ಮಾಡಿದರೆ ದುಡ್ಡು ನಾವು ಹೊರಗಡೆಯಿಂದ ತರೋದು ದುಡ್ಡು ಉಳಿತಾಯ ಆಯಿತು, ನಮ್ಮ ಮನೆಗೂ ಒಂದು ಐಟಮ್ ಆಯಿತು. ನೋಡಿ, ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ. ರಬ್ಬರ್ ಬ್ಯಾಂಡ್ ತೊಗೊಂಡು ಸೀರೆಗಳನ್ನೆಲ್ಲ ನೆರಿಗೆ ಮಾಡಿ ಆ ರಬ್ಬರ್ ಬ್ಯಾಂಡ್ ಒಳಗೆ ಹಾಕಿದ್ದೀನಿ. 3 ಸೀರೆ ತೊಗೊಂಡಿದ್ದೀನಿ ನಾನು. ಒಂದೇ ಸೀರೆಯಲ್ಲಿ 3 ಪೀಸ್ ಮಾಡಿ ಕೂಡ ಮಾಡ್ಬೋದು. ನಾನು ಸೀರೆಗಳು ತುಂಬ ಇರೋದು ನೋಡಿ, ಈ ಥರ ಕೈಯಲ್ಲಿ ಸಣ್ಣದಾಗಿ ನೆರಿಗೆ ಮಾಡ್ತಾಯಿದ್ದೀನಿ. ಈ ಥರ ಚಿಕ್ಕ ನೆರಿಗೆಗಳನ್ನು ಮಾಡ್ಕೊತಿದ್ದೀನಿ. ಈ ನೆರಿಗೆಗಳನ್ನ ಏನು ಮಾಡಬೇಕು ಅಂದರೆ, ಒಂದು ಅದೇ ರಬ್ಬರ್ ಬೈಂಡ್ ತೊಗೊಂಡಿದ್ದೀನಲ್ಲ, ಒಂದೇ ಸಮವಾಗಿ ರಬ್ಬರ್ ಬೈಂಡಿಗೆ ನೆರಿಗೆ ಪೂರ್ತಿ 3 ಸೀರೆನೂ ನೆರಿಗೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸೀರೆನ ಮಾಡ್ಕೊಳ್ಳೋದಾದರೆ 3 ಪೀಸ್ ಮಾಡ್ಕೋಬೇಕು ಉದ್ದಕ್ಕೆ. ಅದನ್ನು ಇದೇ ಥರ ಸೇಮ್ ಮಾಡ್ಕೊಂಡು ಹೋದ್ರೆ ಆಯಿತು. ಇವಾಗ ನೋಡಿ, ರಬ್ಬರ್ ಬೈಂಡ್ ಹಾಕಿದ್ದೆ ಅಲ್ಲ, ಅದನ್ನು ಮೇಲೆ ಒಂದು ಅಂದರೆ ಎಲ್ಲರೂ ಒಂದು ಎತ್ತರಕ್ಕೆ ಇದರಲ್ಲಿ ಹಾಕ್ಕೊಂಡು ಜಡೆ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು. ನಮಗೆ ಅಂದರೆ ತುಂಬ ಉದ್ದ ಆಗುತ್ತಲ್ವ ಇಡೀ ಸೀರೆ ಅಂದರೆ, ಮತ್ತು ಒಂದು ಗ್ರಿಪ್ ಬೇಕಲ್ಲ, ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು ಬಟ್ಟೆ ಸ್ಟ್ಯಾಂಡ್ ಬರುತ್ತಲ್ಲ, ಬಟ್ಟೆ ಶರ್ಟ್ಗಳನ್ನೆಲ್ಲ ಇಟ್ಕೊಳ್ಳೋದು, ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ಸ್ಟ್ಯಾಂಡಲ್ಲಿ ಅದಕ್ಕೆ ಏನಂತಾರೆ ಅಂತಲೇ ಗೊತ್ತಿಲ್ಲ. ಇಲ್ಲ ಡೋರ್ ಸಂದಿಗೂ ನೀವು ಕಟ್ಕೋಬೋದು, ಅಥವಾ ಒಂದು ಚೇರಿಗೆ ಬೇಕಾದ್ರೂ ಇನ್ನೊಂದು ಬಟ್ಟೆ ಕಟ್ಟಿ ಅದನ್ನ ಕಟ್ಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಹೆಣಿತಾ ಹೋಗಬೇಕು, ಸ್ಮೂತಾಗಿ ಹೆಣಿಬೇಕು, ಟೈಟಾಗಿ ಹೆಣಿಬಾರ್ದು. ಜಡೆ ಸೇಮ್ ಜಡೆ ಯಾರು ಬೇಕಾದರೂ ಮಾಡ್ಬೋದು ಅನ್ನೋದು ಇದಕ್ಕೇನೆ. ನೋಡಿ, ಯಾರು ಬೇಕಾದ್ರೂ, ಯಾವ ವಯಸ್ಸಿನವ್ರು ಬೇಕಾದ್ರೂ, ಪುಟ್ಟ ಮಕ್ಳಿಗೆ ಹೇಳ್ಕೊಟ್ರು ಮಾಡಿಬಿಡ್ತಾರೆ. ಈ ಥರ ಹೆಣಿಕೆ ಒಂದು ಹೇಳ್ಕೊಟ್ಬಿಟ್ರೆ ಇದನ್ನು ಈ ಥರ ನಾನು ಜಡೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದ ಸೀರೆ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹಾಕ್ಕೋಬೇಕು. ನೋಡಿ, ಇಷ್ಟು ಉದ್ದಕ್ಕೆ 2 ಲೈನ್ ಆಯಿತು. ನಾನು ಆ ಕಡೆ ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಉದ್ದ ಬಂದಿದೆ. ಇಲ್ಲಿಗೆ ಒಂದು ಸೀರೆ ಅಂದರೆ 3 ಸೀರೆ ಸಮ ಇದ್ದರೆ ಇನ್ನೂ ಉದ್ದ ಬರುತ್ತೆ. ಇದು ಒಂದು ಸೀರೆ ಕುಳ್ಳ ಇತ್ತು, ಹಾಗಾಗಿ ನಾನು ಅಲ್ಲಿಗೆ ಮತ್ತೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊತಿದ್ದೀನಿ. ಇಲ್ಲೂ ನೋಡಿ, ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಟೈಟಾಗಿ ಹಾಕ್ಕೋಬೇಕು. ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಇವಾಗ ನೋಡಿ ಈ ಥರ ಆಯಿತು. ಇನ್ನು ಇಷ್ಟು ನೋಡಿ, ಈ ಥರ ಹೆಣೆದು ಇಟ್ಕೊಂಡಿದ್ದೀನಿ. ಒಂದು ಸಲ ಬೇಕಾದರೆ ನೀವು ಕೈಯಲ್ಲಿ ಹೀಗೆ ತಟ್ಟಿದರೆ ಸ್ವಲ್ಪ ಸ್ಮೂತಾಗಿ ಇನ್ನೂ ಅಗಲ ಆಗುತ್ತೆ. ನಾನು ಮತ್ತೆ ಒಂದು ಸೀರೆದು ಎಕ್ಸ್ಟ್ರಾ ಮತ್ತೊಂದು ಮಾಡಿದ್ದೀನಿ. ಹಾಗೆಯೇ ಯಾಕೆಂದರೆ ಸ್ವಲ್ಪ ದೊಡ್ಡದಿರಲಿ ಅಂತ. ಒಂದೇ ಸೀರೆಯಲ್ಲೂ ಮಾಡ್ಬೋದು, 3 ಸೀರೆ 6 ಸೀರೆ ಎಷ್ಟು ಬೇಕಾದ್ರೂ ಮಾಡ್ಬೋದು ನೀವು. ಹಳೆ ಸೀರೆಗಳು ಅಥವಾ ಬೇಡದೆ ಹೋಗಿದ್ದು ಸೀರೆಗಳು ಇರ್ತಾವಲ್ಲ, ಅದರಲ್ಲಿ ನಾನು ಈಗ ನೋಡಿ, ಅದು 3 ಸೀರೆನೂ ಒಂದೇ ಸಮ ಇರಲಿಲ್ಲ. ಹಾಗಾಗಿ ಸಮ ಇದ್ದಿದ್ದು ಕುಳ್ಳ ಯಾವ ಸೀರೆ ಇತ್ತಲ್ಲ, ಅದರ ಅಳತೆಗೆ ಇನ್ನು ಇದ್ದಿದ್ದು 2 ಸೀರೆನ ಕಟ್ ಮಾಡ್ಕೊಡ್ತಿದ್ದೀನಿ. ಯಾಕೆಂದರೆ ಒಂದು ಉದ್ದ ಒಂದು ಗಿಡ್ಡ ಆಗುತ್ತಲ್ಲ, ಹಾಗಾಗಿ ಕಟ್ ಮಾಡಿ ತೆಗೆಯೋದು ಬೇಡ. ಒಂದೇ ಥರ ಸೀರೆ ಇದ್ಬಿಟ್ರೆ ಕಟ್ ಮಾಡಿ ತೆಗಿಲಿಕ್ಕೆ ಬೇಡ, ಅಂದರೆ ಸೈಜ್ ಒಂದೇ ಇದ್ದರೆ. ಇವಾಗ ನೋಡಿ, ಇದನ್ನು ಫೋಲ್ಡ್ ಮಾಡಿ ಈ ಥರ ಇಟ್ಕೊತಿದ್ದೀನಿ. 2 ಅಂದರೆ ಎಷ್ಟು ಉದ್ದ ಬೇಕು ನಿಮಗೆ, ಎಷ್ಟು ದೊಡ್ಡದು ಬೇಕು ಆ ಅಳತೆಯಾಗಿ ನಾವು ಹೆಣ್ಕೊತ ಹೋಗಬೇಕು. ದಪ್ಪ ಸೂಜಿ ತಗೋಬೇಕು. ದಪ್ಪ ಸೂಜಿ, ಹಾಗೆ ದಪ್ಪ ದಾರ ಸಿಗುತ್ತಲ್ವ, ಹೂ ಕಟ್ಟೋದು ಆ ಥರ ದಾರಗಳು ಸಿಗುತ್ತಲ್ವ, ಸ್ವಲ್ಪ ಗಟ್ಟಿ ಇರುತ್ತೆ ಆ ದಾರಗಳು. ಏನು ನೀವು ಈ ಬಟ್ಟೆ ಹರಿದ್ರೂ ಆ ದಾರ ಹರಿಯೋದಿಲ್ಲ ಅಂಥ ದಾರ ತಗೋಬೇಕು. ಹಾಗೆ ದಪ್ಪದ ಸೂಜಿ ತಗೋಬೇಕು. ನನ್ನ ಸೂಜಿ ಇಲ್ಲಿ ಶಾರ್ಪ್ ಇರಲಿಲ್ಲ, ಅದು ತುಂಬ ಮಾಡ್ತಾ ಇರ್ತೀನಲ್ಲ ನಾನು, ಅದು ತುಂಬ ಹಳೆ ಸೂಜಿ, ಹಾಗಾಗಿ ಸ್ವಲ್ಪ ಮಂಡ ಇದೆ. ಮಂಡ ಅಂದರೆ ಅದು ಶಾರ್ಪ್ ಇಲ್ಲ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನಾನು ಹೊಲಿತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಗ್ತಾ ಬಂತು. ಇದು ತುಂಬ ಈಸಿ ಆಗುತ್ತೆ, ಆದರೆ ಸೂಜಿ ಶಾರ್ಪ್ ಇರಬೇಕು, ತುದಿ ತುಂಬ ಚೂಪ ಇರಬೇಕು. ನಂದಿದ್ದು ಸ್ವಲ್ಪ ಚೂಪ ಇರಲಿಲ್ಲ, ಯಾಕಂದರೆ ನಾನು ತುಂಬ ಮಾಡ್ತಾ ಇರ್ತೀನಿ ಈ ಥರದ್ದು, ಬೇರೆ ಮಾಡ್ತಿರ್ತೀನಿ. ಆಗ ಸೂಜಿ ಹೊಲಿದು ಹಳೇದಾಗ್ಬಿಟ್ಟಿದೆ. ನಾನು ಅದನ್ನು ಹೊಸ ತೊಗೋಬೇಕಿತ್ತು, ಇದು ಮಾಡೋಷ್ಟೊತ್ತಿಗೆ ತೊಗೊಂಡೇ ಇಲ್ಲ. ಇವಾಗ ನೋಡಿ, ಈ ಥರ ಇಟ್ಕೊಂಡು ಒಂದು ಜಡೆಯಿಂದ ಇನ್ನೊಂದು ಜಡೆಗೆ ನಾವು ಎಷ್ಟು ಟೈಟ್, ನೀವು ತುಂಬ ಟೈಟ್ ಹಾಕ್ಬೇಕಂತ ಏನಿಲ್ಲ. ಇದು ತುಂಬ ಚೆನ್ನಾಗಿ ಇಷ್ಟು ಗಟ್ಟಿ ಬರುತ್ತೆ, ದಾರ ತುಂಬ ಗಟ್ಟಿ ಇದೆಯಲ್ಲ. ಇಲ್ಲ ಹೊಲಿಲಿಕ್ಕಾಗಲ್ಲ ಅಂದರೆ ಒಂದೊಂದೇ ಗಂಟು ಹಾಕ್ಕೊತನೂ ಹೋಗ್ಬೋದು. ಹೊಲಿಲಿಕ್ಕೆ ನಿಮ್ಗೆ ಆಗಲ್ಲ ಅಂದರೆ ಈ ಥರ ನೋಡಿ, ದಾಟ್ ಹೊಲಿಗೆ ಅಂತೀವಿ ನಾವು ಇದಕ್ಕೆ ಅಲ್ವಾ. ಈ ಥರ ದಾಟ್ ಹೊಲಿಗೆ, ಆ ಕಡೆ ಒಂದು ಈ ಕಡೆ ಒಂದು, ಆ ಕಡೆ ಒಂದು ಈ ಕಡೆ ಒಂದು ಹಾಕ್ತಾ ಹೊಲಿತಾ ಹೋಗಬೇಕು. ಹಾಗೆ ಎಲ್ಲರೂ ಹೇಗಿದ್ದೀರಿ? ತುಂಬ ದಿನದ ಮೇಲೆ ಎಲ್ಲರೂ ಕೇಳ್ತಿದ್ರಿ, ಲಾಂಗ್ ಟೈಮ್ ಆಯಿತು ಯಾಕೆ ವಿಡಿಯೋ ಹಾಕಲಿಲ್ಲ ಅಂತ.
ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೋಸ್ಕರ ಹಾಕೋಕ್ಕಾಗಲಿಲ್ಲ ವಿಡಿಯೋನ. ಇವತ್ತು ನಿಮ್ಮೆಲ್ಲರ ಆರೈಕೆಯಂತೆ ಹಾಕ್ತಾಯಿದ್ದೀನಿ ವಿಡಿಯೋನ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ಥರ ನೋಡಿ ಹೊಲಿತಾ ಇದ್ದೀನಿ ನಾನು. ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಏನು ಬೇಜಾರಾದವಾಗ ಮತ್ತು ಏನು ಟಿ ವಿ ಎಷ್ಟು ಅಂತ ನೋಡೋದು, ಮೊಬೈಲ್ ಎಷ್ಟು ಅಂತ ನೋಡೋದಲ್ವಾ. ಆ ಟೈಮಲ್ಲಿ ನಮ್ಮ ಈ ಥರದ್ದೆಲ್ಲ ಮಾಡ್ಕೊತಿದ್ರೆ ನಾವೇ ಮಾಡಿದ್ದು ಅಂತ ಖುಷಿ ಆಗುತ್ತೆ. ಬಂದವರು ಅಷ್ಟೇ ಕೇಳ್ತಾರೆ, ಯಾರು ಮಾಡಿದ್ದು ಇದು, ಹೇಗೆ ಮಾಡಿದ್ರಿ, ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ತುಂಬ ಜನ ಕೇಳ್ತಿದ್ರಿ, ಹಾಗಾಗಿ ತುಂಬ ಜನಕ್ಕೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ ನಾನು ಮಾಡೋದು ತುಂಬ ಈಸಿಯಲ್ಲಿ ಸುಮಾರಿದೆ, ಆದರೆ ಇದು ತುಂಬ ಈಸಿದು. ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಯಾವ ವಯಸ್ಸಿನವ್ರು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ನೋಡಿ ಈ ಥರ ಹೊಲ್ಕೊತ ಎರಡನ್ನೂ ಸೇರ್ಕೊಂಡು ಹೊಲ್ಕೊತಿದ್ದೀನಿ. ಅದು ದಪ್ಪ ಇರೋದ್ರಿಂದ ಸ್ವಲ್ಪ ಇನ್ನೊಬ್ರು ಸಹಾಯ ಇದ್ದರೆ ತುಂಬ ಬೇಗ ಹೊಲ್ದಾಗುತ್ತೆ. ಯಾರು ವಯಸ್ಸಾದವ್ರು ಯಾರು ಇದ್ದರೆ, ಮಕ್ಕಳಾರು ಇದ್ದರೆ ಒಂಚೂರು ಹಿಡ್ಕೊಳ್ಳಿ ಅಂದರೆ ಹಿಡ್ಕೊತಾರೆ. ನಾನು ನನಗೆ ಸ್ವಲ್ಪ ರೂಢಿ ಆಗಿದೆಯಲ್ಲ, ಹಾಗಾಗಿ ನಾನು ಒಬ್ಬಳೇ ಹೊಲಿತಿದ್ದೀನಿ. ಹೊಲಿಬೋದು, ಯಾರು ಬೇಕಾದ್ರೂ ಒಬ್ಬರೇ ಹೊಲಿಬೋದು. ಅದೇನಂದರೆ ಸೂಜಿ ಮಾತ್ರ ಸ್ವಲ್ಪ ಶಾರ್ಪ್ ಇದ್ದರೆ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ನನ್ನದು ಸೂಜಿ ಸ್ವಲ್ಪ ಅಷ್ಟೊಂದು ಶಾರ್ಪ್ ಇಲ್ಲದಿದ್ದ ಕಾರಣ ಎಷ್ಟು ಲೇಟ್ ಆಗ್ತಾಯಿದೆ ಒಂಚೂರು. ನೋಡಿ ಈ ಥರ ಮತ್ತೆ ಅಲ್ಲೇ ಆ ತುದಿಯಿಂದ ಈ ತುದಿಗೆ ಪೂರ್ತಿ ಹೊಲಿದಾದ್ಮೇಲೆ ಇದನ್ನು ಇಲ್ಲೇ ಎಂಡ್ ಇರುತ್ತಲ್ಲ, ಹೊಲ್ಕೊಂಡಿದ್ದು ನಾವು ಕಟ್ ಮಾಡಿದ್ದು, ಅದಕ್ಕೆ ಇನ್ನು ಬಿಡ್ದದ್ದು ಹಾಗೆ ಮತ್ತೊಂದು ಹೊಲಿಗೆ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಈ ಫೋಲ್ಡ್ ಮಾಡಿಕೊಂಡು ಈ ಥರ ಹೊಲಿತಾ ಹೋಗಬೇಕು. ಈ ಥರ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಮತ್ತೆ ಈ ಸೂಜಿಯಿಂದ ಆ ಕಡೆಯಿಂದ ಹೊಲ್ಕೊತ ಹೋಗಬೇಕು. ಇದು ಕಾಣಬಾರ್ದಲ್ಲ, ಇದ್ರ ಮೇಲೆ ಹಿಂಗೆ ಕೂತ್ಕೋಬೇಕು, ಮತ್ತು ಬಿಟ್ಟು ಹೋಗ್ಬಾರ್ದಲ್ಲ. ಹಾಗಾಗಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಥರ ನೋಡಿ ಈ ಥರ ಹೊಲ್ಕೊಂಡು ಕಾಣಿಸ್ತಿದೆ ಅಂದ್ಕೊತಿದ್ದೀನಿ. ಎಲ್ಲರ ಮನೆಯಲ್ಲೂ ಸಾಧಾರಣ ನಾವು ಕಾಟನ್ ಸೀರೆಗಳಾದರೆ ತುಂಬ ಇನ್ನೂ ಮತ್ತು ತೊಳಿಲಿಕ್ಕೆ ತುಂಬ ಈಸಿ ಇದು. ನೀವು ಒಂದು ಸಲ ಇದಕ್ಕೆ ಗಲೀಜಾಯಿತು ಅಂದರೆ ಚೆನ್ನಾಗಿ ತೊಳೆದ್ಬಿಟ್ಟು ಸೋಪ್ ಹಾಕಿ ಕೈಯಲ್ಲಿ ತೊಳೆದ್ಬಿಟ್ಟು ಅದನ್ನು ನೀವು ಒಂದು ಸೈಡ್ ಏನಾದ್ರು ಹೀಗೆ ಉಲ್ಟಾ ಮಾಡಿ ಇಟ್ಬಿಟ್ರೆ ನೀರೆಲ್ಲ ಇಳ್ಕೊಂಬಿಡುತ್ತೆ ಬೇಗ. ಅಯ್ಯೋ ಏನಪ್ಪ ಇಷ್ಟು ದಪ್ಪ ಇದೆ, ಇದು ತೊಳಿಲಿಕ್ಕೆ ಕಷ್ಟ ಅಂತ ಅನ್ನೋ ಹಾಗೆ ಇಲ್ಲ. ಸೋಪ್ ನೀರಲ್ಲಿ ಸರ್ಪಲ್ಲಿ ಏನಾದ್ರು ಹಾಕಿ ನೆನೆಸ್ಬಿಟ್ಟು ಇಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಕ್ಲೀನಾಗಿ ಅದನ್ನು ತೆಗೆದುಬಿಟ್ಟು ನೀವು ಒಣಸ್ಕೋಬೋದು ಆರಾಮಾಗಿ. ಅಥವಾ ಒಂದು ದಾರ ಕಟ್ಟಿಬಿಟ್ಟು ಮೇಲೆ ನೇತು ಹಾಕಿದ್ರೂ ಹಾಗೆ ಹಿಂಗೆ ಇಳಿಬಿಟ್ರು ನೀರೆಲ್ಲ ಜಾರ್ಕೊಂಡು ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವೇನು ಮಾಡ್ತೀನಿ ಅಂದರೆ ಸಾಧಾರಣ ನಾನು ತಿಂಗಳಿಗೆ ಒಂದೇ ಸಲ ತೊಳಿತೀನಿ, ಯಾಕಂದರೆ ಅಷ್ಟು ಗಲೀಜು ಆಗೋದೇ ಇಲ್ಲ, ಇದು ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಎಷ್ಟು ನೀಟಾಗಿ ನೋಡಿ ಈ ಥರ ಫುಲ್ ಹೊಲಿದಿದ್ದೀನಿ ನಾನು. ಒಂದು ಸೀರೆ ಅಂದರೆ 3 ಸೀರೆಯಲ್ಲಿ ಒಂದು ಥರ ಒಂದು ಜಡೆ ಮಾಡಿದೆಯಲ್ಲ ಅದಾಯಿತು. ಇನ್ನೊಂದನ್ನು ಇದಕ್ಕೆ ಸೇರಿಸ್ತೀನಿ, ಇಷ್ಟೇ ಸಾಕು. ಒಂದು ಮ್ಯಾಟ್ ಮಾಡಲಿಕ್ಕೆ ಇಷ್ಟು ಸಾಕು. ಇನ್ನೊಂದು ಮ್ಯಾಟ್ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಾಕಿದರೆ ದೊಡ್ಡ ಮ್ಯಾಟ್ ಆಗುತ್ತೆ, ಯಾಕಂದರೆ ಇದು ಸುಮಾರು ದೊಡ್ಡದಾಯಿತು. ಇನ್ನೊಂದಿದೆ, ಇನ್ನೊಂದು ತೋರಿಸ್ದೆ ಅಲ್ಲ ನಾನು, ಅದನ್ನು ಇದಕ್ಕೆ ಜಾಯಿಂಟ್ ಮಾಡಿದರೆ ಅದು ಎಷ್ಟು ದೊಡ್ಡದಾಗುತ್ತೆ ಅಂತ ನೀವೇ ನೋಡಿ. ಇವಾಗ ಇಷ್ಟು ದೊಡ್ಡದಾಗಿದೆ, ತುಂಬ ಚೆನ್ನಾಗಿರುತ್ತೆ ಮ್ಯಾಟು. ಸಾಫ್ಟ್ ಇರುತ್ತೆ, ನೀವು ಎಲ್ಲ ರತ್ನಗಂಬಳಿ ಮೇಲೆ ಕಾಲಿಟ್ಟಂಗೆ ಅಷ್ಟು ಸಾಫ್ಟಾಗಿರುತ್ತೆ. ಯಾಕಂದರೆ ಆ ಸಾರಿ ಸಾಫ್ಟಾಗಿ ನಾವು ಜಡೆ ಹೆಣ್ಕೊಂಡಿರ್ತೀವಲ್ಲ, ತುಂಬ ಸಾಫ್ಟಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಅದೇ ಥರ ವಿಡಿಯೋ ಮಾಡ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದು ಖಂಡಿತವಾಗ್ಲೂ ಮರಿಬೇಡಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೀನಿ. ಎಲ್ಲರೂ ನನ್ನ ವಿಡಿಯೋ ನೋಡಿದವರು ಯಾಕೆ ವಿಡಿಯೋ ಹಾಕಲಿಲ್ಲ ಅಂತ ಕೇಳ್ತಿದ್ದೀರಾ, ಖುಷಿ ಆಗುತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು. ನೋಡಿ ಇನ್ನೊಂದು ಸೀರೆನೂ ನಾನು ಇಲ್ಲಿ ಜಾಯಿಂಟ್ ಮಾಡಿದ್ದೀನಿ. ಇಷ್ಟು ದೊಡ್ಡದು ಆಗಿದೆ ನನಗೆ ಮ್ಯಾಟು. ಅಂದರೆ 2 ಜಡೆ, ಒಂದೇ ಜಡೆಗೆ ಸುಮಾರು ದೊಡ್ಡದಾಗುತ್ತೆ. ಇದರಲ್ಲಿ ಇನ್ನೂ ನಿಮಗೆ ವಿಡಿಯೋದಲ್ಲಿ ಚಿಕ್ಕದು ಕಾಣಿಸುತ್ತೆ, ಆದರೆ ದೊಡ್ಡದಾಗಿದೆ ಮ್ಯಾಟು, ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಾಗಿದೆ. ಹಾಗೆ ಈ ಥರದ್ದು ನೋಡಿ ಲಾಸ್ಟ್ ಇದು ನಾನು ಟಚ್ ಮಾಡಿಲ್ಲ, ಇನ್ನೂ ಹೊಲಿದಿಲ್ಲ, ಲಾಸ್ಟ್